ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂತ ವಿಚಾರ ವಿಧಾನ ಪರಿಷತ್ನಲ್ಲೂ ಕೂಡ ಸದ್ದು ಮಾಡ್ತು. ಶಿವನ ವೇಳೆಯಲ್ಲಿ ಪ್ರಸ್ತಾಪಿಸಿದ್ರು ರಮೇಶ್ ಬಾಬು. ವಿಧಾನ ಪರಿಷತ್ನಲ್ಲೂ ಕೂಡ ಮೊಟ್ಟೆ ಕ್ಯಾನ್ಸರ್ ಸದ್ದು ಮಾಡ್ತು. ಶೂನ್ಯ ವೇಳೆಯಲ್ಲಿ ಈ ವಿಚಾರವನ್ನ ರಮೇಶ್ ಬಾಬು ಪ್ರಸ್ತಾಪ ಮಾಡಿದ್ರು. ಮೊಟ್ಟೆ ಪೌಷ್ಟಿಕ ಆಹಾರ, ಹಾಗಾಗಿ ದೇಶದಲ್ಲಿ ಬಳಸ್ತಾರೆ. ಆದ್ರೆ ಒಂದು ಖಾಸಗಿ ಸಂಸ್ಥೆ ಮೊಟ್ಟೆಯನ್ನ ಬಳಕೆ ಮಾಡ್ತಿದ್ಯಲ್ಲ, ಆರೋಗ್ಯಕ್ಕೆ ಅಪಾಯಕಾರಿ ಅನ್ನುವಂತ ವಿಚಾರವನ್ನ ಪ್ರಚಾರ ಮಾಡ್ತಾ ಇದೆ. ಇದರಿಂದ ಮೊಟ್ಟೆ ತಿನ್ನುವಂತಹ ಮೊಟ್ಟೆ ಪ್ರಿಯರಿರ್ತಾರಲ್ಲ, ಅವರಿಗೆ ಆತಂಕ ಮನೆ ಮಾಡಿಬಿಟ್ಟಿದೆ. ಅಪಪ್ರಚಾರ ಮಾಡುವ ಫೇಕ್ ಕಂಪನಿಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು, ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ದಾರೆ ರಮೇಶ್ ಬಾಬು. ವಿಧಾನ ಪರಿಷತ್ನಲ್ಲೂ ಕೂಡ ಮೊಟ್ಟೆಯಿಂದ ಕ್ಯಾನ್ಸರ್ ಆಗತ್ತೆ ಅನ್ನುವಂತ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸೌಂಡು ಮಾಡ್ತಾ ಇತ್ತು. ಕೆಲವೊಂದಷ್ಟು ರಾಸಾಯನಿಕ ವಸ್ತುಗಳು ಅಥವಾ ಕೆಲವೊಂದಷ್ಟು ಕೆಮಿಕಲ್ನಿಂದ ಮೊಟ್ಟೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ, ಹೈಜೀನ್ ಇರೋದಿಲ್ಲ, ಇದರಿಂದ ಕ್ಯಾನ್ಸರ್ ಪತ್ತೆ ಆಗ್ತಿದೆ ಅನ್ನುವಂಥ ವಿಚಾರ ರಾಜ್ಯದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಈ ವಿಚಾರ ಕೂಡ ಇವತ್ತಿನ ಸದನದಲ್ಲಿ ಚರ್ಚೆ ಆಯಿತು. ಶೂನ್ಯದ ವೇಳೆ ಅಂದ್ರೆ 0 ಅವರ್ನಲ್ಲಿ ರಮೇಶ್ ಬಾಬು ಅವರು ಪ್ರಸ್ತಾಪ ಮಾಡಿದ್ರು. ಮೊಟ್ಟೆ ಅನ್ನೋದು ಒಂದು ಪ್ರೋಟೀನ್ ಇರುವಂತಹ ಫುಡ್, ಅದನ್ನ ದೇಶದಲ್ಲಿ ಎಲ್ಲರೂ ಕೂಡ ಬಳಸ್ತಾರೆ. ಹೇಳಬೇಕು ಅಂದ್ರೆ ಕೆಲವೊಂದಷ್ಟು ನಾನ್ ವೆಜಿಟೇರಿಯನ್ ಕೆಟಗರಿ ಕೂಡ ಮೊಟ್ಟೆಯನ್ನ ಬಳಸ್ತಾರೆ. ಹಾಗಾಗಿ ಖಾಸಗಿ ಸಂಸ್ಥೆ ಈ ರೀತಿಯಾದಂತಹ ಅಪಪ್ರಚಾರ ಮಾಡ್ತಾ ಇದೆ. ಆರೋಗ್ಯಕ್ಕೆ ಯಾವುದೇ ರೀತಿಯ ಅಪಾಯಕಾರಿ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕಂಪನಿಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ರು. ಮಾತನಾಡಿದ್ದಾರೆ, ಒಮ್ಮೆ ನೋಡ್ಕೊಂಡು ಬರೋಣ. ಅದ್ರ ಬಗ್ಗೆ ಪೂರ್ತಿವಾದಂಥ ಮಾಹಿತಿಯನ್ನು ನಾವು ತರಿಸ್ಕೊಳ್ಬೇಕಾಗ್ತದೆ. ಏನಂತ ಹೇಳಿದ್ರೆ, ನಾವು ಕಳೆದ ವರ್ಷ ಮೊಟ್ಟೆಗಳ ಒಂದು ಸುಮಾರು 124 ಮಾದರಿಗಳನ್ನು ನಾವು ಪರೀಕ್ಷೆ ಮಾಡಿಸಿದ್ದು. ಆ ಸಂದರ್ಭದಲ್ಲಿ 124ರಲ್ಲಿ 123 ಸರಿಯಾಗಿ ಇದೆ ಅಂತ ಹೇಳಿ ಒಂದು ಮಾತ್ರ ಸ್ವಲ್ಪ ಕ್ವಾಲಿಟಿ ಅಷ್ಟು ಇರಲಿಲ್ಲ ಅಂತ ಬಂದಿತ್ತು. ಈಗ ಮೊನ್ನೆ ಬಂದಿರುವಂಥದ್ದು ಅದರ ಪೂರ್ತಿ ಮಾಹಿತಿ ನಮ್ಮ ಹತ್ರ ಇಲ್ಲ. ಅದೊಂದು ಯೂಟ್ಯೂಬ್ ಚಾನಲ್ ಏನೋ ತೋರಿಸಿದ್ದಾರೆ ಅಂತ. ನಾವು ಈಗಾಗಲೇ ಆ ಕಂಪನಿಯ ಎಗಾಸ್ ಕಂಪನಿ ಏನಿದೆ, ಆ ಕಂಪನಿಯ ಒಂದು ಮೊಟ್ಟೆಗಳು ಕೂಡ ತಪಾಸಣೆಗೆ ತೊಗೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸ್ಯಾಂಪಲ್ಗಳ ಅದನ್ನು ತೊಗೊಂಡಿದ್ದೀವಿ. ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ನಾವು ಒಂದು ಸ್ಯಾಂಪಲ್ಗಳು ತೊಗೊಂಡಿದ್ದೀವಿ. ವರದಿ ಬರೋದಕ್ಕೆ ಒಂದು 3-4 ದಿವಸ, ಇನ್ನೊಂದು 4-5 ದಿವಸ ಆಗ್ತದೆ. ಸೊ ಅದು ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ಬೋದು. ಆದರೆ ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ, ಇದು ಅನಾವಶ್ಯಕವಾಗಿ ಯಾವುದೋ ಒಂದು ಸುದ್ದಿ ಬಂದಿದ ತಕ್ಷಣ ಅದನ್ನು ದೊಡ್ಡದಾಗಿ ಅದಕ್ಕೆಲ್ಲ ಕಡೆ ಪ್ರಚಾರ ಸಿಕ್ಕುವಂಥದ್ದು ಆಗ್ತದೆ. ಆದರೆ ನಮ್ಮ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಮತ್ತು ನಾವೇನು ಅದನ್ನು ವಿಚಾರಣೆ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಮಾಡಿಸ್ತೀವಿ. ಆದರೆ ನಾನು ಹೋದ ವರ್ಷ ಮಾಡಿದಾಗ ಎಲ್ಲ ಒಳ್ಳೆ ಕ್ವಾಲಿಟಿನೇ ಇದ್ದಂಥ ಒಂದು ವರದಿ ಕೂಡ ಇದೆ ನಮ್ಮ ಹತ್ರ. ಈಗ ಇದನ್ನು ಕೂಡ ಮತ್ತೊಮ್ಮೆ ಮಾಡಿಸ್ತಾ ಇದ್ದೀನಿ, ಆ ಕಂಪನಿದು ಕೂಡ ಮಾಡಿಸ್ತಾ ಇದ್ದೀನಿ. ತದನಂತರ ಹೇಳ್ತೀವಿ, ಕೇಂದ್ರದ ಜೊತೆ ಕೂಡ ಮಾತಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಇದು ಫುಡ್ ಸೇಫ್ಟಿ ಅವರು ಕೇಂದ್ರ ಸರ್ಕಾರ ಅವ್ರ ಗಮನದಲ್ಲೂ ಕೂಡ ಇದೆ. ಅವ್ರ ಜೊತೆಲೂ ಕೂಡ ನಮ್ಮ ಇಲಾಖೆಯವರು ಮಾತಾಡೋಕ್ಕೂ ಕೂಡ ಹೇಳಿದ್ದೀನಿ ಮಾನ್ಯ ಸಭಾ. ಈಗ ಅದ್ರ ಬಗ್ಗೆ ಪೂರ್ತಿವಾದಂಥ ಮಾಹಿತಿಯನ್ನು ನಾವು ತರಿಸ್ಕೊಳ್ಬೇಕಾಗ್ತದೆ. ಏನಂತ ಹೇಳಿದ್ರೆ, ನಾವು ಕಳೆದ ವರ್ಷ ಮೊಟ್ಟೆಗಳ ಒಂದು ಸುಮಾರು 124 ಮಾದರಿಗಳನ್ನು ನಾವು ಪರೀಕ್ಷೆ ಮಾಡಿಸಿದ್ದು. ಆ ಸಂದರ್ಭದಲ್ಲಿ 124ರಲ್ಲಿ 123 ಸರಿಯಾಗಿ ಇದೆ ಅಂತ ಹೇಳಿ ಒಂದು ಮಾತ್ರ ಸ್ವಲ್ಪ ಕ್ವಾಲಿಟಿ ಅಷ್ಟು ಇರಲಿಲ್ಲ ಅಂತ ಬಂದಿತ್ತು. ಈಗ ಮೊನ್ನೆ ಬಂದಿರುವಂಥದ್ದು ಅದರ ಪೂರ್ತಿ ಮಾಹಿತಿ ನಮ್ಮ ಹತ್ರ ಇಲ್ಲ. ಅದೊಂದು ಯೂಟ್ಯೂಬ್ ಚಾನಲ್ ಏನೋ ತೋರಿಸಿದ್ದಾರೆ ಅಂತ. ನಾವು ಈಗಾಗಲೇ ಆ ಕಂಪನಿಯ ಎಗಾಸ್ ಕಂಪನಿ ಏನಿದೆ, ಆ ಕಂಪನಿಯ ಒಂದು ಮೊಟ್ಟೆಗಳು ಕೂಡ ತಪಾಸಣೆಗೆ ತೊಗೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸ್ಯಾಂಪಲ್ಗಳ ಅದನ್ನು ತೊಗೊಂಡಿದ್ದೀವಿ. ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ನಾವು ಒಂದು ಸ್ಯಾಂಪಲ್ಗಳು ತೊಗೊಂಡಿದ್ದೀವಿ. ವರದಿ ಬರೋದಕ್ಕೆ ಒಂದು 3-4 ದಿವಸ, ಇನ್ನೊಂದು 4-5 ದಿವಸ ಆಗ್ತದೆ. ಸೊ ಅದು ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ಬೋದು. ಆದರೆ ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ, ಇದು ಅನಾವಶ್ಯಕವಾಗಿ ಯಾವುದೋ ಒಂದು ಸುದ್ದಿ ಬಂದಿದ ತಕ್ಷಣ ಅದನ್ನು ದೊಡ್ಡದಾಗಿ ಅದಕ್ಕೆಲ್ಲ ಕಡೆ ಪ್ರಚಾರ ಸಿಕ್ಕುವಂಥದ್ದು ಆಗ್ತದೆ. ಆದರೆ ನಮ್ಮ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಮತ್ತು ನಾವೇನು ಅದನ್ನು ವಿಚಾರಣೆ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಮಾಡಿಸ್ತೀವಿ. ಆದರೆ ನಾನು ಹೋದ ವರ್ಷ ಮಾಡಿದಾಗ ಎಲ್ಲ ಒಳ್ಳೆ ಕ್ವಾಲಿಟಿನೇ ಇದ್ದಂಥ ಒಂದು ವರದಿ ಕೂಡ ಇದೆ ನಮ್ಮ ಹತ್ರ. ಈಗ ಇದನ್ನು ಕೂಡ ಮತ್ತೊಮ್ಮೆ ಮಾಡಿಸ್ತಾ ಇದ್ದೀನಿ, ಆ ಕಂಪನಿದು ಕೂಡ ಮಾಡಿಸ್ತಾ ಇದ್ದೀನಿ. ತದನಂತರ ಹೇಳ್ತೀವಿ, ಕೇಂದ್ರದ ಜೊತೆ ಕೂಡ ಮಾತಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಇದು ಫುಡ್ ಸೇಫ್ಟಿ ಅವರು ಕೇಂದ್ರ ಸರ್ಕಾರ ಅವ್ರ ಗಮನದಲ್ಲೂ ಕೂಡ ಇದೆ. ಅವ್ರ ಜೊತೆಲೂ ಕೂಡ ನಮ್ಮ ಇಲಾಖೆಯವರು ಮಾತಾಡೋಕ್ಕೂ ಕೂಡ ಹೇಳಿದ್ದೀನಿ ಮಾನ್ಯ ಸಭಾ. ಈಗ ಅದ್ರ ಬಗ್ಗೆ ಪೂರ್ತಿವಾದಂಥ ಮಾಹಿತಿಯನ್ನು ನಾವು ತರಿಸ್ಕೊಳ್ಬೇಕಾಗ್ತದೆ. ಏನಂತ ಹೇಳಿದ್ರೆ, ನಾವು ಕಳೆದ ವರ್ಷ